Determine the refractive index of glass slab using traveling microscope. Okay, here this is your simple glass slab, and here it is a traveling microscope. ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪು ಮತ್ತು ಗ್ಲಾಸ್ ಸ್ಲ್ಯಾಬನ್ನು ಯೂಸ್ ಮಾಡಿಕೊಂಡು ಏನು ಮಾಡಬೇಕಂತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್ ಫೈಂಡ್ ಮಾಡಬೇಕು. ಫಸ್ಟ್ ಅದಕ್ಕೆ ಏನು ಮಾಡಬೇಕು, ಪ್ರಿನ್ಸಿಪಲ್ ಬರೀಬೇಕು. ಪ್ರಿನ್ಸಿಪಲ್ ಏನಂತ ಹೇಳುತ್ತೆ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಈಸ್ ದ ರೇಷಿಯೋ ಆಫ್ ರಿಯಲ್ ಡೆಪ್ತ್ ಟು ದ ಅಪಿಯರೆಂಟ್ ಡೆಪ್ತ್ ಅಂತ ಹೇಳುತ್ತೆ. ಓಕೆ, ಅವ್ರು ಶಾರ್ಟ್ ಆಗಿ ಏನು ಬರೀತಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಈಸ್ ಈಕ್ವಲ್ಸ್ ಟು ರಿಯಲ್ ಡೆಪ್ತ್ divided by apparent depth. Okay, this is the first new principle ಬರಿಬೇಕು ಇದನ್ನ. ಓಕೆ, ಏನ್ರಿ ಅರ್ಥ ಇದರದು? ಆ್ಯಕ್ಚುಲಿ ನೀವು ಈ ಗ್ಲಾಸ್ ಸ್ಲ್ಯಾಬ್ ಮುಖಾಂತರ ನೋಡಿದಾಗ ಇಲ್ಲಿರುವಂತಹ ಆಬ್ಜೆಕ್ಟ್ ಇಲ್ಲಿ ಕಾಣುತ್ತೆ. ಆ್ಯಕ್ಚುಲಿ ರಿಯಲ್ ಡೆಪ್ತ್ ಇದರದು, ದಿಸ್ ಇಸ್ ದ ರಿಯಲ್ ಡೆಪ್ತ್, ಆ್ಯಂಡ್ ಇಟ್ ಅಪಿಯರ್ಸ್, ದಿಸ್ ಇಸ್ ದ ಅಪಿಯರೆಂಟ್ ಡೆಪ್ತ್, ಆ್ಯಂಡ್ ದ ರೇಷಿಯೋ ಆಫ್ ದಟ್ ರಿಯಲ್ ಡೆಪ್ತ್ ಬೈ ಅಪಿಯರೆಂಟ್ ಡೆಪ್ತ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಓಕೆ, ಇದು ಪ್ರಿನ್ಸಿಪಲ್ ಫಸ್ಟ್ ಬರೀಬೇಕು. ನೆಕ್ಸ್ಟ್ ಏನು ಫಾರ್ಮುಲಾ ಅದ, ಆ್ಯಂಡ್ ದಟ್ ಈಸ್ ಬೇಸ್ಡ್ ಆನ್ ದ್ಯಾಟ್ ಒನ್ಲಿ ಪ್ರಿನ್ಸಿಪಲ್ ಮೇಲೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್, ಎನ್ ಸಬ್ಸ್ಕ್ರಿಪ್ಟ್ ಜಿ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಈಸ್ ಈಕ್ವಲ್ ಟು R3 ಮೈನಸ್ R1 ಅಂತೆ. ಏನ್ರಿ R3 ಮೈನಸ್ R1 ಅಂದರೆ? ಫಸ್ಟ್ R1 ಅಂದ್ರೆ ನೋಡ್ರಿ, ರೀಡಿಂಗ್ ಆಫ್ ದ ಮೈಕ್ರೋಸ್ಕೋಪ್ ವೆನ್ ಫೋಕಸ್ಡ್ ಆನ್ ಇಂಕ್ ಮಾರ್ಕ್ ಥ್ರೂ ಏರ್. ಇನ್ನು ನಾವು ಏನು ಮಾಡ್ತಾ ಇದ್ದೀವಿ, ಮೈಕ್ರೋಸ್ಕೋಪನ್ನ ಇಂಕ್ ಮಾರ್ಕ್ ಮೇಲೆ, ಮೈಕ್ರೋಸ್ಕೋಪ್ನ ಇಂಕ್ ಮಾರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಅವಾಗೇನು ನಮಗೆ ರೀಡಿಂಗ್ ಬರುತ್ತಲ್ಲ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ದು, ಅದನ್ನು ನಾವು R1 ಅಂತ ಬರೀತಾ ಇದ್ದೀವಿ. ದಟ್ ಇಸ್ ವಾಟ್ ರೀಡಿಂಗ್ ಆಫ್ ದ ಮೈಕ್ರೋಸ್ಕೋಪ್ ವೆನ್ ಫೋಕಸ್ಡ್ ಆನ್ ಇಂಕ್ ಮಾರ್ಕ್ ಥ್ರೂ ಏರ್. ಇಲ್ಲಿರುವ ಇಂಕ್ ಮಾರ್ಕ್ ಮೇಲೆ ಥ್ರೂ ದ ಏರ್ ನೀವು ಫೋಕಸ್ ಮಾಡ್ತಾ ಇದ್ದೀರಿ. ದಟ್ ಇಸ್ ದ ಫಸ್ಟ್ ರೀಡಿಂಗ್ R1. ನೆಕ್ಸ್ಟ್ R2 ಏನ್ರಿ ಅರ್ಥ? R2 ರೀಡಿಂಗ್ ಆಫ್ ದ ಮೈಕ್ರೋಸ್ಕೋಪ್ ವೆನ್ ಫೋಕಸ್ಡ್ ಆನ್ ದ ಇಂಕ್ ಮಾರ್ಕ್ ಥ್ರೂ ದ ಗ್ಲಾಸ್ ಸ್ಲ್ಯಾಬ್. ಆ ಇಂಕ್ ಮಾರ್ಕ್ ಅನ್ನ ಗ್ಲಾಸ್ ಸ್ಲ್ಯಾಬ್ ಮುಖಾಂತರ ನಾವು ನೋಡೋಣ, ಅಲ್ಲಿ ಅವಾಗ ಫೋಕಸ್ ಮಾಡೋಣ, ಅವಾಗ ಏನು ರೀಡಿಂಗ್ ಬರುತ್ತಲ್ಲ. ಓಕೆ, ಇಲ್ಲಿ ದಿಸ್ ಇಸ್ ಫಾರ್ ಟ್ರಯಲ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಫಾರ್ ಟ್ರಯಲ್ ನಂಬರ್ 2. ಓಕೆ, ಈಗ ನೀವು ಇಂಕ್ ಮಾರ್ಕ್ ಅನ್ನ ಫೋಕಸ್ ಮಾಡ್ತಾ ಇದ್ರಿ ಥ್ರೂ ದ ಗ್ಲಾಸ್ ಸ್ಲ್ಯಾಬ್, ಅವಾಗ ನಿಮ್ಗೆ ರೀಡಿಂಗ್ ಬರುತ್ತಲ್ಲ, ದಟ್ ಈಸ್ R2 ಅಂತ ಹೇಳ್ತಾ ಇದ್ದೀವಿ. ಓಕೆ, ರೀಡಿಂಗ್ ಆಫ್ ದ ಮೈಕ್ರೋಸ್ಕೋಪ್ ವೆನ್ ಫೋಕಸ್ಡ್ ಆನ್ ದ ಇಂಕ್ ಮಾರ್ಕ್ ಥ್ರೂ ಗ್ಲಾಸ್ ಸ್ಲ್ಯಾಬ್. What is R3? Reading of the microscope when focused on the chalk dust on the upper surface of the glass slab. ಈ upper surface of the glass slab ಮೇಲೆ ಚಾಕ್ ಡಸ್ಟ್ ಹಾಕ್ತೀವಿ. ಎದಕ್ಕೆ ಚಾಕ್ ಡಸ್ಟ್ ಹಾಕ್ತಾ ಇದ್ರಿ? ಈ ಸರ್ಫೇಸ್ನ ಫೋಕಸ್ ಮಾಡಬೇಕು. ಆ ಇಂಕ್ ಮಾರ್ಕ್ ರೀಡಿಂಗ್ ಏನು ಬರೀತೀರಿ, R1. ಓಕೆ, ಆ ಇಂಕ್ ಮಾರ್ಕನ್ನು ಏನು ಮಾಡ್ತೀರಿ, ಫೋಕಸ್ ಮಾಡ್ತೀರಿ ಥ್ರೂ ದ ಗ್ಲಾಸ್ ಸ್ಲ್ಯಾಬು, ಅವಾಗ ಅಪಿಯರ್ ಆಗುತ್ತೆ ಇಲ್ಲಿಗದು, ದಟ್ ಈಸ್ R2. ಆ್ಯಂಡ್ ನಾವು ಈಗ ಇಲ್ಲಿ ಈ ಚಾಕ್ ಮಾರ್ಕ್ ಮೇಲೆ ಫೋಕಸ್ ಮಾಡ್ತೀರಿ, ದಟ್ ಈಸ್ ಯುವರ್ ರೀಡಿಂಗ್ R3. ನೀವು R3 ಮೈನಸ್ R1 ಮಾಡಿದರೆ ಯು ವಿಲ್ ಗೆಟ್ ದ ರಿಯಲ್ ಡೆಪ್ತ್. R3 ಮೈನಸ್ R1 ಇದು ರಿಯಲ್ ಡೆಪ್ತ್ ಆಗುತ್ತೆ. ಆ್ಯಂಡ್ R3 ಮೈನಸ್ R2 ಏನಾಗುತ್ತಲ್ಲ, ಇಲ್ಲಿ ನೀವು ಗಮನಿಸ್ಬೋದು, R3 ಮೈನಸ್ R2 ದಟ್ ಈಸ್ ಅಪಿಯರೆಂಟ್ ಡೆಪ್ತ್. ಓಕೆ, ಆ್ಯಂಡ್ ಅದೇ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ಈ ಫಾರ್ಮುಲಾ ಕೂಡ ಬಂದಿರೋದು. ನೆಕ್ಸ್ಟ್ ಏನು ಮಾಡಬೇಕ್ರಿ, ಇನ್ನೊಂದು ಫಾರ್ಮುಲಾದ total reading of the traveling microscope is equal to R is equal to MSR, main scale reading. MSR andre CVD, that is coinciding vernier division, into LC least count. Okay, ಇದಾದ ನಂತರ ಡಯಾಗ್ರಾಮ್ ಡ್ರಾ ಮಾಡಬೇಕು. ಸಿಂಪಲ್ ಡಯಾಗ್ರಾಮ್ ಅದ. ಸೇ ದಿಸ್ ಇಸ್ ಯುವರ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಆ್ಯಂಡ್ TM ಇಂಡಿಕೇಟ್ಸ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಇಲ್ಲಿ ನಾನು G ಅಂತ ಬರೀತಾ ಇದ್ದೀನಿ. ವಾಟ್ ಇಸ್ ದಟ್ G? G ಇಂಡಿಕೇಟ್ಸ್ ಏನು G ಅರ್ಥ? ಗ್ಲಾಸ್ ಸ್ಲ್ಯಾಬ್ ಇದು ನಮ್ಮದು ಇಲ್ಲೇ. ಆ್ಯಂಡ್ O that is ink mark ಅಂತ ಅನ್ಕೋರಿ. and I ಏನದಲ್ಲ, that is virtual image of the ink mark, and C is here, that is a chalk powder. okay, ಇದಾದ ನಂತರ ಅಬ್ಸರ್ವೇಷನ್ ಮಾಡಬೇಕು. ಅಬ್ಸರ್ವೇಷನ್ ಅಲ್ಲಿ ವ್ಯಾಲ್ಯೂ ಆಫ್ 1 ಮೇನ್ ಸ್ಕೇಲ್ ಡಿವಿಷನ್ ಬರೀಬೇಕು, ನಂಬರ್ ಆಫ್ ಡಿವಿಷನ್ಸ್ ಆನ್ ದ ವರ್ನಿಯರ್ ಸ್ಕೇಲ್, ಲೀಸ್ಟ್ ಕೌಂಟ್ ಆಫ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಇಸ್ ಈಕ್ವಲ್ಸ್ ಟು ಎಸ್, ದಟ್ ಈಸ್ ವ್ಯಾಲ್ಯೂ ಆಫ್ 1 ಮೇನ್ ಸ್ಕೇಲ್ ಡಿವಿಷನ್ ಡಿವೈಡೆಡ್ ಬೈ ಏನು ನಂಬರ್ ಆಫ್ ಡಿವಿಷನ್ಸ್ ಆನ್ ದ ವರ್ನಿಯರ್ ಬರೀಬೇಕಾಗತ್ತೆ. ಆನಂತರ ಟ್ಯಾಬ್ಯುಲರ್ ಕಾಲಮ್ ಬರೀಬೇಕು. ದಟ್ ಈಸ್ ಫಸ್ಟ್ ಇಲ್ಲಿ ಎರಡು ಟ್ರಯಲ್ ತಗೋತಾ ಇದೀವಿ, 1 and 2, and R1 reading for R1, reading for R2, reading R3, and refractive index of the glass is equals to R3 minus R1 divided by R3 minus R2. that is real depth divided by apparent depth. ಇಷ್ಟೆಲ್ಲ ನೀವು ಬರೆದು ಫಸ್ಟ್ ತೋರಿಸ್ಬೇಕು. ಆ ನಂತರ ನಿಮ್ಗೆ
ಏನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಅಲೌ ಮಾಡ್ಕೊಳ್ಳಾಗುತ್ತೆ. ಓಕೆ, ನಾವು ಈಗ ಫಸ್ಟ್ ಏನ್ ಮಾಡಬೇಕು, ಅಬ್ಸರ್ವೇಷನ್ ಬರೀಬೇಕಾಗುತ್ತೆ. ಏನು ಅಬ್ಸರ್ವೇಷನ್ ಅದರಿ ಇಲ್ಲೇ? ಓಕೆ, ಸೊ ದಿಸ್ ಈಸ್ ಯುವರ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಇದು ನಿಮಗೆ ಕಾಣ್ತಾ ಇರೋದು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಟ್ರಾವೆಲಿಂಗ್ ಯಾಕೆ ಕರಿತಾ ಇದೀವಿ? ಬಿಕಾಸ್ ಇಟ್ ಕ್ಯಾನ್ ಮೂವ್ ಅಲಾಂಗ್ ಎಕ್ಸ್ ಹರಿಜಾಂಟಲ್ ಹಿಂಗೂ ಮೂವ್ ಆಗುತ್ತಾ, ಅಂಡ್ ವರ್ಟಿಕಲ್ ಎಕ್ಸಸ್ ಅಲ್ಲಿ ಈ ರೀತಿನೂ ಮೂವ್ ಆಗುತ್ತೆ. ಹಾಗಾಗಿ ಟ್ರಾವೆಲ್ ಆಗ್ತದೆ, ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಂತ ಕರಿತಾ ಇದೀವಿ. ಫಸ್ಟ್ ವ್ಯಾಲ್ಯೂ ಆಫ್ 1 MSD, ವ್ಯಾಲ್ಯೂ ಆಫ್ 1 ಮೇನ್ ಸ್ಕೇಲ್ ಡಿವಿಷನ್ ಬರೀಬೇಕು. ಏನ್ ಬರೀಬೇಕು? ವೆರಿ ಸಿಂಪಲ್ ಅದ ನೋಡ್ರಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ ಇಲ್ಲಿ. ಓಕೆ, ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅನ್ನು ಅಬ್ಸರ್ವ್ ಮಾಡಿದಾಗ ಸಪೋಸ್ ಇದು ಒಂದು ಸೆಂಟಿಮೀಟರ್ ಅದ. ಈ 1 ಸೆಂಟಿಮೀಟರ್ ಅಲ್ಲಿ ಎಷ್ಟು ಡಿವಿಷನ್ಸ್ ಅದಾವ ನೀವು ಕೌಂಟ್ ಮಾಡಿದ್ರೆ, ನಂಬರ್ ಆಫ್ ಡಿವಿಷನ್ಸ್ ಆನ್ ದಿಸ್ ಈಸ್ 20 ಡಿವಿಷನ್ಸ್ ಅದಾವ. ಆಕ್ಚುಲಿ ಆ 1 ಸೆಂಟಿಮೀಟರ್ ನ ಎಷ್ಟು ಡಿವಿಷನ್ಸ್ ಮಾಡಲಾಗಿದೆ? 20 ಡಿವಿಷನ್ಸ್ ಮಾಡಲಾಗಿದೆ. 1 ಡಿವೈಡೆಡ್ ಬೈ 20 ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ನೋಡ್ರಿ. 1 ಡಿವೈಡೆಡ್ ಬೈ 20 ಎಷ್ಟಾಗುತ್ತೆ? 0.05 ಸೆಂಟಿಮೀಟರ್. ಏನ್ರಿ ಅರ್ಥ ಇದು? ದಟ್ ಇಸ್ ದ ವ್ಯಾಲ್ಯೂ ಆಫ್ 1 ಮೇನ್ ಸ್ಕೇಲ್ ಡಿವಿಷನ್. ಇದು ಫಸ್ಟ್ ಲೈನ್ ಅದ, ಇದೊಂದು ಲೈನ್ ಅದ. ಈ ಒಂದು ಡಿವಿಷನ್ ನ ವ್ಯಾಲ್ಯೂ ಎಷ್ಟು? 0.05 ಸೆಂಟಿಮೀಟರ್. ಒಂದು ಸ್ಮಾಲೆಸ್ಟ್ ಡಿವಿಷನ್ ಇನ್ ಇದು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಲ್ಲಿ ಮೇನ್ ಸ್ಕೇಲ್ ಅಲ್ಲದ, ಅದರ ವ್ಯಾಲ್ಯೂ ಎಷ್ಟು? 0.05 ಸೆಂಟಿಮೀಟರ್. ಓಕೆ, ಅದನ್ನ ನಾನು ಫಸ್ಟ್ ಬರೀಬೇಕಾಗತ್ತೆ. ಏನಂತ ಬರೀತಾ ಇದ್ದೀವಿ? ಅಬ್ಸರ್ವ್ ಮಾಡ್ರಿ ಸರಿಯಾಗಿ. ದ ವ್ಯಾಲ್ಯೂ ಆಫ್ 1 ಮೇನ್ ಸ್ಕೇಲ್ ಡಿವಿಷನ್, ದಟ್ ಇಸ್ 1 ಸೆಂಟಿಮೀಟರ್ ಅದ. ಆ 1 ಸೆಂಟಿಮೀಟರ್ ನ ಎಷ್ಟು ಡಿವಿಷನ್ ಮಾಡ್ತಾ ಇದೀವಿ? 20 ಡಿವಿಷನ್ ಮಾಡ್ತಾ ಇದೀವಿ. ಮತ್ತೆ ನೋಡ್ರಿ ಬೇಕಾದ್ರೆ ಹಿಯರ್ ಯು ಕ್ಯಾನ್ ಸಿ, ಈ 1 ಸೆಂಟಿಮೀಟರ್ ಅದಲ್ಲ, ಈ 1 ಸೆಂಟಿಮೀಟರ್ ನೀವು ಪೌಸ್ ಮಾಡಿ ಕೌಂಟ್ ಮಾಡ್ರಿ. ಎಷ್ಟು ಡಿವಿಷನ್ಸ್ ಅದಾವು? 20 ಡಿವಿಷನ್ಸ್ ಅದಾವು. ಹಾಗಾಗಿ 1 ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು, ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡಿದ್ರೆ 0.05 ಬರುತ್ತೆ. ಅಂದ್ರೆ ದ ವ್ಯಾಲ್ಯೂ ಆಫ್ 1 ಸ್ಮಾಲ್ ಡಿವಿಷನ್ ಏನದಲ್ಲ ಎಷ್ಟದ? ದಟ್ ಈಸ್ ಈಕ್ವಲ್ಸ್ ಟು, ಐ ಕ್ಯಾನ್ ರೈಟ್ ಎಷ್ಟಂತ ಬರೀತೀನಿ ಅದನ್ನ ನಾನು, which is 0.05 centimeter. Okay, that is the value of one main scale division is 0.05. Number of divisions on the vernier scale. Okay, ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ವರ್ನಿಯರ್ ಸ್ಕೇಲ್ ಅಂತ ಹೇಳಿ. ದಿಸ್ ಈಸ್ ಯುವರ್ ವರ್ನಿಯರ್ ಸ್ಕೇಲ್. ಓಕೆ, ಇದು ಮೇನ್ ಸ್ಕೇಲ್. ಇದು ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ದಿಸ್ ಈಸ್ ಮೇನ್ ಸ್ಕೇಲ್. ಓಕೆ, ದಿಸ್ ಈಸ್ ಯುವರ್ ಮೇನ್ ಸ್ಕೇಲ್, ದಿಸ್ ಇಸ್ ವರ್ನಿಯರ್ ಸ್ಕೇಲ್. ವರ್ನಿಯರ್ ಸ್ಕೇಲ್ ಮೇಲೆ ಎಷ್ಟು ಡಿವಿಷನ್ಸ್ ಅದಾವು ನೀವು ಕೌಂಟ್ ಮಾಡಿದ್ರೆ ನಾವು ಇಷ್ಟರಲ್ಲಿ ಎಷ್ಟು 10 ಡಿವಿಷನ್ಸ್ ಅದಾವು. ಓಕೆ, ಇಲ್ಲಿ 10, 20, 30, 40, 50 ನಂಬರ್ ಆಫ್ ಡಿವಿಷನ್ಸ್ ಇಷ್ಟು. ಅದು 50 ಡಿವಿಷನ್ಸ್ ಅದಾವು ವರ್ನಿಯರ್ ಡಿವಿಷನ್ಸ್. ಹಾಗಾಗಿ ಏನಂತ ಬರೀತಾ ಇದ್ದೀನಿ ನಾನು? 50 ಅಂತ ಬರೀತಾ ಇದ್ದೀನಿ. ಓಕೆ, 50 ಡಿವಿಷನ್ಸ್ ಅದಾವು. ಏನಿದು? ನಂಬರ್ ಆಫ್ ಡಿವಿಷನ್ಸ್ ಆನ್ ವರ್ನಿಯರ್ ಇಸ್ n is equal to 15. ಲೀಸ್ಟ್ ಕೌಂಟ್ ಆಫ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ವೆರಿ ಸಿಂಪಲ್. ಏನ್ ಬರೀತಾ ಇದ್ದೀನಿ ನೋಡ್ಕೊರಿ ಇಲ್ಲಿ ಇದರ ವ್ಯಾಲ್ಯೂ ಎಸ್ ವ್ಯಾಲ್ಯೂ ಆಫ್ 1 ಮೇನ್ ಸ್ಕೇಲ್ ಡಿವಿಷನ್ ಎಷ್ಟದ? 0.05 ಅದ. ಡಿವೈಡೆಡ್ ಬೈ n ಎಷ್ಟದ? ದಟ್ ಇಸ್ 50 ಅದ. ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡ್ರಿ ಎಷ್ಟು ಬರುತ್ತೆ ಅಂತ ಹೇಳಿ. ಸಿ, ಏನ್ ಬರೀತಾ ಇದೀವಿ ನಾವೀಗ? 0.05 ಡಿವೈಡೆಡ್ ಬೈ ಎಷ್ಟು? 50. ಓಕೆ, ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡ್ರಿ ಎಷ್ಟು ಬರ್ತದೋ. ಎಸ್, ಅದು ಬರ್ತಾ ಇರೋ ನಂಬರ್ ಎಷ್ಟು? ಇಟ್ ಈಸ್ 0.001 ಸೆಂಟಿಮೀಟರ್. ಓಕೆ, ಏನ್ರಿ ಇದು? ದಿಸ್ ಇಸ್ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ನ ಒಂದು ಲೀಸ್ಟ್ ಕೌಂಟ್ ಏನದಲ್ಲ, ದಟ್ ಈಸ್ 0.001 ಸೆಂಟಿಮೀಟರ್. ಅತಿ ಕಡಿಮೆ ಎಷ್ಟು ಡಿಸ್ಟೆನ್ಸ್ ನ ಮೆಜರ್ ಮಾಡಬಹುದು? ಇದು ಇಷ್ಟು ಮೆಜರ್ ಮಾಡಬಹುದು. ಓಕೆ, ಅಂಡ್ ಬಿಫೋರ್ ಇದನ್ನ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ ಇದನ್ನ ಹೇಗೆ ರೀಡಿಂಗ್ ತಗೋಬೇಕು ಅದೊಂದು ಎಕ್ಸಾಂಪಲ್ ನೋಡ್ಕೊಂಡ್ಬಿಡೋಣ. ಓಕೆ, ಏನ್ ಮಾಡ್ಬೇಕಾಗತ್ರಿ ಇಲ್ಲಿ ನಿಮ್ಮ ವರ್ನಿಯರ್ ಸ್ಕೇಲ್ ನ 0th ಲೈನ್ ಏನ್ ಕಾಣಿಸ್ತಾ ಇದಲ್ಲ, ಸಪೋಸ್ ದಿಸ್ ಇಸ್ ದ 0th ಲೈನ್ ಆಫ್ ವರ್ನಿಯರ್ ಸ್ಕೇಲ್. ಇದು ಮೇನ್ ಸ್ಕೇಲ್ ನ ಯಾವ ಲೈನ್ ಅನ್ನ ಕ್ರಾಸ್ ಆಗಿದೆಯೋ ಅದು ನಮ್ಮ ಏನಾಗುತ್ತೆ? ಮೇನ್ ಸ್ಕೇಲ್ ರೀಡಿಂಗ್ MSR ಆಗತ್ತೆ. ಓಕೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳ್ತಾ ಇದೀವಿ? ಈ ವರ್ನಿಯರ್ ಸ್ಕೇಲ್ ನ 0th ಲೈನು ಮೇನ್ ಸ್ಕೇಲ್ ನ ಯಾವ ಲೈನ್ ಅನ್ನ ಕ್ರಾಸ್ ಆಗಿದೆಯೋ ಅದು ನಿಮ್ಮ MSR ಮೇನ್ ಸ್ಕೇಲ್ ರೀಡಿಂಗ್ ಆಗುತ್ತೆ. ಇಲ್ಲಿ ನೀವು ಗಮನಿಸಿದಾಗ ನಿಮಗೆ ಕಂಡು ಬರೋದೇನಪ್ಪಾ ಅಂದ್ರೆ, ಓಕೆ, ಇಫ್ ಯು ಕ್ಲೋಸ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಇದು ಕಾಣಿಸ್ತಾ ಇರೋದು 3. ಅಂಡ್ ವಾಟ್ ಅಬೌಟ್ ದಿಸ್ ಲೈನ್? ಇದು 3 ಆದ್ರೆ ಈ ಲೈನ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ದಿಸ್ ಇಸ್ 3.05 ಸೆಂಟಿಮೀಟರ್. ಅಂಡ್ ನೆಕ್ಸ್ಟ್ ಈ ಲೈನ್ ಏನ್ರಿ? ದಿಸ್ ಈಸ್ 3.10 ಆಗುತ್ತೆ. ಓಕೆ,
And what about this line? ಈ ಲೈನ್ ಏನು? ದಿಸ್ ಲೈನ್ ಈಸ್ 3.15 ಸೆಂಟಿಮೀಟರ್ ಆಗುತ್ತೆ. ನಿಮ್ಮ ಝೀರೋತ್ ಆಫ್ ವರ್ನಿಯರ್ ಏನದಲ್ಲ, ಇದು ಈಗ ಯಾವ ಲೈನ್ ನ ಕ್ರಾಸ್ ಆಗಿದೆ ಅಂದ್ರೆ 3.10 ಸೆಂಟಿಮೀಟರ್ ಕ್ರಾಸ್ ಆಗಿದೆ. ಹಾಗಾಗಿ ಇದರ ಮೇನ್ ಸ್ಕೇಲ್ ರೀಡಿಂಗ್ ಎಷ್ಟು? 3.10 ಸೆಂಟಿಮೀಟರ್ ಈಸ್ ದ ಮೇನ್ ಸ್ಕೇಲ್ ರೀಡಿಂಗ್ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ನೆಕ್ಸ್ಟ್ ಇಲ್ಲೇ ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಯಾವ್ದಾದ್ರು ಒಂದು ಲೈನ್ ಕೋಯಿನ್ಸೈಡ್ ಆಗಿರ್ತದೆ ಎದ್ರ ಜೊತೆ? ಈ ಮೇನ್ ಸ್ಕೇಲ್ ಜೊತೆ. ಅಂಡ್ ನೀವು ನೋಡೋ ರೀತಿನೂ ನೋಡ್ರಿ ಏನದ, ಇಷ್ಟರಲ್ಲಿ 50 ಡಿವಿಷನ್ಸ್ ಅದಾವಂತ ಇಮ್ಯಾಜಿನ್ ಮಾಡ್ಕೊರಿ. ಇಷ್ಟೇ ಡಿವಿಷನ್, ಇಷ್ಟರಲ್ಲೇ. ಓಕೆ, ಇಷ್ಟರಲ್ಲಿ ಎಷ್ಟು ಅದಾವಂತ ಡಿವಿಷನ್? 50 ಡಿವಿಷನ್ಸ್ ಅದಾವಂತ ಇಮ್ಯಾಜಿನ್ ಮಾಡ್ಕೊರಿ. ಈಗ ಈ ಝೀರೋತ್ ಆಫ್ ವರ್ನಿಯರ್ ಈ ಆಲ್ಮೋಸ್ಟ್ ಹಾಫ್ ಆಫ್ ದಿಸ್ ಡಿವಿಷನ್ ಕ್ರಾಸ್ ಆಗಿದೆ. ಅಂದ್ರೆ ಇಲ್ಲಿ ಟೋಟಲ್ ಇರೋದು 50 ಹಾಫ್ ಅಂದ್ರೆ 25 ಮೇಲ್ಗಡೆನೆ ಎಲ್ಲಿಯೋ ಯಾವ್ದಾದ್ರು ಒಂದು ಲೈನು ಏನಾಗಿರ್ತದೆ? ಒಂದಲ್ಲ 2-3 ಲೈನ್ ಆಗಿರ್ತಾವ. ಓಕೆ, ಅದಕ್ಕೆ ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಹೇಗೆ ಅಬ್ಸರ್ವ್ ಮಾಡಬೇಕು ನೋಡ್ರಿ, ಸರಿಯಾಗಿ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನೋಡ್ಬೇಕು. ಈಗ ನೀವು ಈ ಆಂಗಲ್ ಇಂದ ನೋಡಿದ್ರೆ ಇದು ರೀಡಿಂಗ್ ತಪ್ಪಾಗುತ್ತೆ. ಓಕೆ, ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಆಲ್ಸೋ ರಾಂಗ್. ಹೀಗೂ ನೋಡೋದು ತಪ್ಪಾಗುತ್ತೆ. ಕರೆಕ್ಟ್ ಅದಕ್ಕೆ ಸ್ಕೇಲಿಂಗ್ ಪರ್ಪೆಂಡಿಕ್ಯುಲರ್ ಆಗಿ ನೋಡಬೇಕು. ನಿಮಗೆ ಮತ್ತೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಲೋವರ್ ಮೆನಿಸ್ಕಸ್ ನೋಡ್ತಾ ಇದ್ರಿ ಡ್ಯೂರೇಟ್ ಅಲ್ಲಿ, ಹೇಗೆ ನೋಡ್ಬೇಕು? ಇದೇ ರೀತಿ ನೋಡ್ಬೇಕು, ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ. ನೀವು ಈ ಆಂಗಲ್ ಇಂದ ನೋಡಿದ್ರು ತಪ್ಪಾಗುತ್ತೆ, ಈ ಆಂಗಲ್ ಇಂದ ನೋಡಿದ್ರು ಅದು ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ, ಅಂಡ್ ದಿಸ್ ಆಂಗಲ್ ಇಸ್ ಕರೆಕ್ಟ್. ಅದೇ ರೀತಿ ಇಲ್ಲಿಯೂ ಕೂಡ ರೀಡಿಂಗ್ ನೋಡುವಾಗ ನೀವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಸ್ಕೇಲಿಗೆ ಪರ್ಪೆಂಡಿಕ್ಯುಲರ್ ಆಗಿ ನೋಡಬೇಕು. ದಿಸ್ ಒನ್ ಇಸ್ ಕರೆಕ್ಟ್. ಹಾಗಾಗಿ ಇಫ್ ಯು ಅಬ್ಸರ್ವ್, ಇದನ್ನ ಕ್ಲೋಸ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಒಂದು ರೀಡಿಂಗ್ ಏನು ಕಂಡು ಬರ್ತಾ ಇದೆ ನಿಮ್ಗೆ? CVD, ಕೋಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್. ಓಕೆ, ಅದನ್ನ ನಾವು ಅಬ್ಸರ್ವ್ ಮಾಡಿದಾಗ ನನಗಿಲ್ಲೇ 31, 32, 33 ಇದ್ರ ಯಾವ್ದಾದ್ರು ಒಂದು ಬರೀರಿ. ಓಕೆ, ಯಾವ್ದು ಮೋಸ್ಟ್ ಅನಿಸ್ತದ ಅದನ್ನ ಬರಿಬೇಕಾಗುತ್ತೆ. ಓಕೆ, ಅದರ ಮೇನ್ ಸ್ಕೇಲ್ ರೀಡಿಂಗ್ ಅನ್ನ MSR ತಪ್ಪು ಹಾಗಿಲ್ಲ. ಓಕೆ, MSR ಎಷ್ಟು ಬಂದಿದ್ದಿಲ್ಲ? 3.10. ಓಕೆ, ಒಂದು ಸ್ಯಾಂಪಲ್ ರೀಡಿಂಗ್ ನೋಡ್ಕೋರಿ. ಟೋಟಲ್ ರೀಡಿಂಗ್ ಇಸ್ ಈಕ್ವಲ್ ಟು ಫಾರ್ಮುಲಾ MSR ಇಂಟು ಪ್ಲಸ್ ಇಂಟು ಬ್ರಕೆಟ್ CVD ಇಂಟು LC ಇದೆ. MSR 3.10 and CVD ನಾ ಹೇಳಿದೆ 32. ಓಕೆ, ಅಂಡ್ ಹಿಯರ್ ಇಲ್ಲಿ LC 0.001. ಇದು ನೀವು ಸಿಂಪ್ಲಿಫೈ ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ, ಇಷ್ಟು ಬರುತ್ತೆ. ಇದ್ರ ಜೊತೆ ಆಡ್ ಮಾಡ್ರಿ, ವಿಲ್ ಗೆಟ್ ದಿಸ್. ದಿಸ್ ಇಸ್ ದ ರೀಡಿಂಗ್. ಇದು ರೀಡಿಂಗ್, ಇದು 3.132 ಸೆಂಟಿಮೀಟರ್. ಓಕೆ, ದಿಸ್ ಇಸ್ ಅವರ್ ಸ್ಯಾಂಪಲ್ ರೀಡಿಂಗ್, ಹೇಗೆ ತಗೋಬೇಕಂತ ಹೇಳಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಈಗ ನೆಕ್ಸ್ಟ್ ನಾವು ಹಿಯರ್ ಯು ಕ್ಯಾನ್ ಸಿ, ಹಿಯರ್ ಇಲ್ಲಿ ನೋಡ್ಬೋದು ನೀವು, ನಾವು ಏನ್ ಮಾಡ್ತಾ ಇದೀವಿ, ಒಂದು ಪೇಪರ್ ಮೇಲೆ ಇಂಕ್ ಮಾರ್ಕ್ ಮಾಡಿದ್ವಿ, ಅದನ್ನ ಪ್ಲೇಸ್ ಮಾಡಿದ್ವಿ. ಓಕೆ, ಅಂಡ್ ನಾಬನ್ನ, ಇದನ್ನ ಫಸ್ಟ್ ನಾಬನ್ನ, ಫೋಕಸಿಂಗ್ ನಾಬನ್ನ ಕಂಪ್ಲೀಟ್ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವಿ. ಫೋಕಸ್ ಹೇಗೆ ಮಾಡ್ಬೇಕ್ರಿ? ಓಕೆ, ಫೋಕಸ್ ಮಾಡ್ಲಿಕ್ಕೆ ಹಿಂದೊಂದು ನಟ್ ಅದ ನಮ್ದು. ಓಕೆ, ಈ ನಟ್ಟನ್ನ ಏನ್ ಮಾಡೋಣ? ಲೂಸ್ ಮಾಡಿಕೊಂಡು ಆ ಮೈಕ್ರೋಸ್ಕೋಪ್ ಅನ್ನ, ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅನ್ನ ಮೇಲ್ಗಡೆ ಕೆಳಗಡೆ ನೀವು ಮೂವ್ ಮಾಡಬಹುದು ಟು ಫೋಕಸ್ ದಟ್ ಇಂಕ್ ಮಾರ್ಕ್. ಓಕೆ, ಆ ಇಂಕ್ ಮಾರ್ಕ್ನ ಫೋಕಸ್ ಮಾಡಲಿಕ್ಕೆ ಆ ನಟ್ಟನ್ನ ಲೂಸ್ ಮಾಡಿಕೊಂಡು ಆ ಇಂಕ್ ಮಾರ್ಕ್ ಮೇಲೆ ನೀವು ಫೋಕಸ್ ಮಾಡಬಹುದು. ಓಕೆ, ನಾವು ದಿಸ್ ಇಸ್ ಕಂಪ್ಲೀಟ್ಲಿ ಫೋಕಸ್ ಆಗೈತೆ. ಏನೋ ಇಂಕ್ ಮಾರ್ಕ್ ಫೋಕಸ್ ಮಾಡಿದ್ದದ. ಇದ್ರ ರೀಡಿಂಗ್ ಅನ್ನು ನೋಡೋಣ ನಾವೀಗ. ಓಕೆ, ಅಂಡ್ ಇದರ ರೀಡಿಂಗ್ ಎಷ್ಟು ಬರ್ತಾ ಇದೆ ನೋಡ್ರಿ. ಹಿಯರ್ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋ ರೀಡಿಂಗ್ ಏನದ? ಈ ಝೀರೋತ್ ಆಫ್ ವರ್ನಿಯರ್ ಏನ್ ಕ್ರಾಸ್ ಆಗಿದೆ? ಜಸ್ಟ್ 1 ಅನ್ನ ಕ್ರಾಸ್ ಆಗಿದೆ. ನೆಕ್ಸ್ಟ್ ಡಿವಿಷನ್ ಕಾಣಿಸ್ತದ, ಅದನ್ನು ಕ್ರಾಸ್ ಆಗಿಲ್ಲ. ಓಕೆ, ದಿಸ್ ಒನ್ ಇದೇನಿದು 1.00 ಇದು. ಅಂಡ್ ಇದು ಎಲ್ಲೋ ಮಾರ್ಕ್ ಅದಲ್ಲ, ದಟ್ ಈಸ್ 1.05 ಸೆಂಟಿಮೀಟರ್. ಓಕೆ, 1 ಸೆಂಟಿಮೀಟರ್ ಕ್ರಾಸ್ ಆಗಿದೆ. ಹಾಗಾಗಿ ಇದರ ಮೇನ್ ಸ್ಕೇಲ್ ರೀಡಿಂಗ್ ದಟ್ ಈಸ್ MSR ಎಷ್ಟದ? ನಾನು ಬರ್ತೀನಿ 1.00 ಸೆಂಟಿಮೀಟರ್ ಅಂತ ಬರಿತಾ ಇದ್ದೀವಿ. ಓಕೆ, ಈಗ ಇದು ಇಟ್ಸ್ ವೆರಿ ಕ್ಲೋಸ್ ಟು ದಟ್ 1.05, ಬಟ್ ಆ 1.05 ನ ಕ್ರಾಸ್ ಆಗಿಲ್ಲ. ಹಾಗಾಗಿ CVD ಏನ್ ಬರ್ಬೋದು? ಅರೌಂಡ್ 30-40 ನಿಯರ್ ಬರುತ್ತೆ. ನನಗೆ ಇಲ್ಲಿ ಕಾಣಿಸ್ತಾ ಇರೋದು 44 CVD ಅಂತ ಅನಿಸ್ತಾ ಇದೆ. ಓಕೆ, CVD ಹೇಗೆ ಜಜ್ಮೆಂಟ್ ತಗೋಬೇಕು ಇದನ್ನ ಆಲ್ರೆಡಿ ಹೇಳಿದ್ದೆ ನಾನು. ಈಗ ಈ ಒಂದು ಡಿವಿಷನ್ ಅನ್ನ, ಓಕೆ, ಇದನ್ನ ಏನ್ ಮಾಡ್ರಿ, 50 ಡಿವಿಷನ್ ಅದಾವಂತ ಇಮ್ಯಾಜಿನ್ ಮಾಡ್ಕೋರಿ. 50 ಡಿವಿಷನ್. ಅಂಡ್ ಇಫ್ ಇಟ್ ಇಸ್ ವೆರಿ ಕ್ಲೋಸ್ ಟು ದಿಸ್, ಇಲ್ಲಿ ಬಹಳ ಕ್ಲೋಸ್, ಇದು ಮಿಡಲ್ ಇದ್ರೆ ಅರೌಂಡ್ 25 CVD ನಿಯರ್ ಬರುತ್ತೆ. ಓಕೆ, ಇಲ್ಲಿದ್ರೆ 10-15 ನಿಯರ್ ಇರ್ತದ. ನೆಕ್ಸ್ಟ್ ರೀಡಿಂಗ್ಗಳಲ್ಲಿ ಅದು ಏನಂತ ಮತ್ತೆ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಈಗ ನಾವು ಇಲ್ಲಿ ಮೇನ್ ಸ್ಕೇಲ್ ರೀಡಿಂಗ್ 1.00 ಅಂಡ್ CVD ನಮ್ಮ ಟ್ರಯಲ್ ನಂಬರ್ 1 R1 ಏನ್ ಬರಿತಾ ಇದ್ರಿ? R1 is equal to MSR plus CVD into LC
MSR ಎಷ್ಟು ಬಂತು 1.00, CVD 44 into least count 0.001. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿರಿ. ಆನ್ ಸಿಂಪ್ಲಿಫಿಕೇಶನ್ ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಮಾಡ್ಬೋದು. ಯು ವಿಲ್ ಗೆಟ್ 1.044 centimeter. ಓಕೆ, ದಿಸ್ ಈಸ್ ಅವರ್ R1 ರೀಡಿಂಗ್. ಎಷ್ಟದ R1 ರೀಡಿಂಗು? ದಟ್ ಈಸ್ 1.044 ಸೆಂಟಿಮೀಟರ್. ಓಕೆ, ಆಲ್ರೆಡಿ ಸೆಂಟಿಮೀಟರ್ ಇಲ್ಲದ. ಓಕೆ, ಏನು ಮಾಡಿದ್ವಿ ನಾವು ಈಗ? R1 ರೀಡಿಂಗ್ನ ನೋಡಿದ್ವಿ. ಎಲ್ಲಿ ಫೋಕಸ್ ಎಲ್ಲಿ ಮಾಡಿದ್ರಿ? ಆನ್ ದ ಇಂಕ್ ಮಾರ್ಕ್, ಪೇಪರ್ ಮೇಲಿರುವಂಥ ಇಂಕ್ ಮಾರ್ಕ್ ಮೇಲೆ ಫೋಕಸ್ ಮಾಡಿದ್ರಿ. ನಿಮ್ಗೆ ಇಲ್ಲಿ ಗೊತ್ತಿರ್ಬೋದು. ಹಿಯರ್ ಇಟ್ ಈಸ್. ವಾಟ್ ಇಸ್ ದಟ್ R1? ರೀಡಿಂಗ್ ಆಫ್ ದ ಮೈಕ್ರೋಸ್ಕೋಪ್ ವೆನ್ ಫೋಕಸ್ಡ್ ಆನ್ ದ ಇಂಕ್ ಮಾರ್ಕ್. ಇಂಕ್ ಮಾರ್ಕ್ ಮೇಲೆ ಫೋಕಸ್ ಮಾಡಿದಾಗ ಬಂದಂತಹ ರೀಡಿಂಗ್. ಓಕೆ, ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ? ನೆಕ್ಸ್ಟ್ ನೀವು ಮಾಡಬೇಕಾಗಿದ್ದು ಆ ಗ್ಲಾಸ್ ಸ್ಲ್ಯಾಬನ್ನು ಪೇಪರ್ ಶೀಟ್ ಮೇಲೆ ಇಡಬೇಕು. ಪೇಪರ್ ಶೀಟ್ ಮೇಲೆ ಇಟ್ಟು ನೆಕ್ಸ್ಟ್ ಏನು ಮಾಡಬೇಕು? ಅದನ್ನು ಅಡ್ಜಸ್ಟ್ ಮಾಡಬೇಕು, ಫೋಕಸ್ ಮಾಡಬೇಕು ಈಗ ಅದನ್ನು. ಓಕೆ, ಈಗ ಹೇಗೆ ಫೋಕಸ್ ಮಾಡಬೇಕು? ಆ ಹಿಂದಿರೋ ಸ್ಕ್ರೂನ ಲೂಸ್ ಮಾಡಿಕೊಂಡು ಮೈಕ್ರೋಸ್ಕೋಪ್ನ ಮೇಲ್ಗಡೆ ಲಿಫ್ಟ್ ಮಾಡಿದಾಗ ಓಕೆ ಮತ್ತೆ ಅದು ಫೋಕಸ್ ಆಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲೇ ಫೋಕಸ್ ಆಗಿದೆ, ಕಂಪ್ಲೀಟ್ ಫೋಕಸ್ ಆಗಿದೆ. ಅದರ ರೀಡಿಂಗ್ ಎಷ್ಟದ ಅದನ್ನು ನಾವು ನೋಡೋಣ ಈಗ. ನೆಕ್ಸ್ಟು ಅದನ್ನು ಇಂಕ್ ಮಾರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಿ ಇದರ ಥ್ರೂ ದ ಗ್ಲಾಸ್ ಸ್ಲ್ಯಾಬ್. ಓಕೆ, ದಟ್ ಈಸ್ R2 ರೀಡಿಂಗ್ ನೋಡ್ತಾ ಇದೀವಿ ಈಗ. ಓಕೆ, R2 ರೀಡಿಂಗ್ ಅಲ್ಲಿ ನಿಮ್ಗೆ ಇಲ್ಲಿ ಕಂಡು ಬರುವುದು ಏನಪ್ಪ ಅಂದರೆ, ಈ ರೀಡಿಂಗಲ್ಲಿ ಝೀರೋತ್ ಆಫ್ ವರ್ನಿಯರ್ ಏನು ಕ್ರಾಸ್ ಆಗಿದೆ? ಇದು 1, ದಿಸ್ ಈಸ್ 1.5, ದಿಸ್ ಇಸ್ 1.6 ಅದ, ಇದು 1.7 ಅದ, ಇದು 1.8 ಅದ, ಆ್ಯಂಡ್ ಈ ಎಲ್ಲೋ ಲೈನ್ ಏನು ಕಾಣಿಸ್ತಲ್ಲ ದಟ್ ಈಸ್ 1.85 ಅದ. ಈಗ ಝೀರೋತ್ ಆಫ್ ವರ್ನಿಯರ್ ಏನು ಕ್ರಾಸ್ ಆಗಿದೆ? 1.8 ಕ್ರಾಸ್ ಆಗಿದೆ. ಆದರೆ 1.85 ವೆರಿ ವೆರಿ ಕ್ಲೋಸ್ ಅದ, ಆದರೆ 1.85 ಕ್ರಾಸ್ ಆಗಿಲ್ಲ. ಹಾಗಾಗಿ ನಿಮ್ಮ MSR ಮೇನ್ ಸ್ಕೇಲ್ ರೀಡಿಂಗ್ ಏನು ಬರ್ತಾ ಇದೆ? ಇದು 1.80 ಅಂತ ಬರಿತಾ ಇದ್ದೀವಿ. ಆ್ಯಂಡ್ ಈ ನೆಕ್ಸ್ಟ್ 1.85ನ ಕ್ರಾಸ್ ಆಗಿಲ್ಲ, ವೆರಿ ಕ್ಲೋಸ್ ಟು 1.85 ಅದ. ನೋ ಡೌಟ್ CVD ನಿಮ್ಮದು 40 ಮೇಲೆ ಬರುತ್ತೆ, ಅಲ್ಲಿ ನೀವು ನೋಡ್ರಿ. ಓಕೆ, ಆ್ಯಂಡ್ ಹಿಯರ್ ಈ ನಮ್ಮ ಕೇಸಲ್ಲಿ ಅದು ಏನು ಕಾಣಿಸ್ಬೋದು ನಿಮಗೆ? 45th ಇಲ್ಲಿ ಕಾಣಿಸ್ತದೆ, 45th ಡಿವಿಷನ್ CVD ಅಂತ ಹೇಳಿ. ಅದು 46 ಆಗಿರ್ಬೋದು, 43 ಆಗಿರ್ಬೋದು, 42 ಆಗಿರ್ಬೋದು. ಯಾವುದು ಮೋಸ್ಟ್ ಅನ್ನಿಸ್ತದ ಅದನ್ನು ನಾವು ಬರಿಬೇಕಾಗತ್ತೆ. ಅದನ್ನು ಜಡ್ಜ್ಮೆಂಟ್ ಹೇಗೆ ತೊಗೊಳ್ತಾ ಇದ್ದೀನಿ ನಾನೀಗ? ಆಗ ಹೇಳಿದೆ 50 ಡಿವಿಷನ್ ಇಮ್ಯಾಜಿನ್ ಮಾಡಿರಿ. ಓಕೆ, ಆ್ಯಂಡ್ ಈ ಝೀರೋತ್ ಆಫ್ ವರ್ನಿಯರ್ ಇಲ್ಲಿ ಬಂದದ ಅಂದ್ರೆ ಅರ್ಥ ಏನು? ಅಂದರೆ ಇದನ್ನು 50 ಡಿವಿಷನ್ ಇಮ್ಯಾಜಿನ್ ಮಾಡಿದರೆ ಓಕೆ ಇಲ್ಲಿ ಬಂದರೆ ಅರ್ಥ ಏನು? ದಟ್ ಈಸ್ 40, 45, 35 ಮೇಲೆ ಅದ ಅಂತ ಅರ್ಥ. ಓಕೆ, ಅದು ಹಾಗಾಗಿ ನಮ್ಮ ನೆಕ್ಸ್ಟ್ ಟ್ರಯಲ್ ನಂಬರ್ 1ನಲ್ಲಿ R2 ರೀಡಿಂಗ್ ಏನು ಬರೀತೀರಿ? R2 ಈಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ MSR ಪ್ಲಸ್ CVD ಇಂಟು LC. MSR ನೋಡಿದ್ರಿ 1.80. ಓಕೆ, MSR ರೀಡಿಂಗ್ ಎಷ್ಟದ? 1.80. ಹಿಯರ್ ಇಟ್ ಈಸ್. ಆ್ಯಂಡ್ CVD ಏನಂತ ಹೇಳ್ತಾ ಇದೀವಿ? 45, ಲೀಸ್ಟ್ ಕೌಂಟ್ ಕೊಡ್ತು 0.001. ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ 1.845. ಏನು ಮಾಡಬೇಕೀಗ? 1.845 ನಿಮ್ಮ R2 ರೀಡಿಂಗ್. ಹಿಯರ್ ಇಟ್ ಈಸ್ 1.845. ದಟ್ ಈಸ್ R2 ರೀಡಿಂಗ್, ದಟ್ ಈಸ್ ಇನ್ ಸೆಂಟಿಮೀಟರ್ ಅದ ಆಲ್ರೆಡಿ ಇದು. ಓಕೆ, R2 ಏನ್ರಿ ಇದು? R2 ಏನಪ್ಪ ಅಂದರೆ, ಯಾವಾಗ ನೀವು ಆ ಒಂದು ಮೈಕ್ರೋಸ್ಕೋಪನ್ನು ಫೋಕಸ್ ಮಾಡ್ತಾ ಇದ್ದೀರಿ ಇಂಕ್ ಮಾರ್ಕ್ ಮೇಲೆ ಥ್ರೂ ದ ಗ್ಲಾಸ್ ಸ್ಲ್ಯಾಬ್. ಓಕೆ, ಥ್ರೂ ದ ಗ್ಲಾಸ್ ಸ್ಲ್ಯಾಬ್ ಏನು ಮಾಡ್ತಾ ಇದೀವಿ ನಾವು? ಆ ಇಂಕ್ ಮಾರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ R2. ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ? ನೆಕ್ಸ್ಟ್ ವಿ ನೀಡ್ ಟು ಟೇಕ್ ನೆಕ್ಸ್ಟ್ ರೀಡಿಂಗ್ R3. R3 ರೀಡಿಂಗ್ ತಗೊಳ್ಳಿಕ್ಕೆ ಚಾಕ್ ಡಸ್ಟನ್ನು ನಾವು ಅದ್ರ ಮೇಲೆ ಹಾಕ್ತಾ ಇದ್ದೀವಿ. ಆ್ಯಂಡ್ ಚಾಕ್ ಡಸ್ಟನ್ನು ಈಗ ಏನು ಮಾಡಬೇಕ್ರಿ? ನೆಕ್ಸ್ಟ್ ಈಗ ವಿ ನೀಡ್ ಟು ಫೋಕಸ್ ದ್ಯಾಟ್ ಚಾಕ್ ಡಸ್ಟನ್ನು ಫೋಕಸ್ ಮಾಡಬೇಕು. ಫೋಕಸ್ ಮಾಡಲಿಕ್ಕೆ ಮತ್ತೆ ಏನು ಮಾಡ್ತೀರಿ ನೀವು? ಬ್ಯಾಕ್ ಇರೋ ನಟ್ಟನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ತೀರಿ. ಲೂಸ್ ಮಾಡಿಕೊಂಡು ಏನು ಮಾಡಬೇಕಾಗತ್ತೆ? ಮೇಲೆ ಶಿಫ್ಟ್ ಮಾಡ್ತೀರಿ. ಮೇಲೆ ಶಿಫ್ಟ್ ಮಾಡಿದಾಗ ಅದು ಫೋಕಸ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಫೋಕಸ್ ಆಗಿರೋದು ಯಾವ ರೀತಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದಟ್ ಇಸ್ ಕ್ಲಿಯರ್ಲಿ ಫೋಕಸ್ ಆಗಿರೋದು ನಿಮಗೆ ಕಾಣಿಸ್ತದೆ ಇಲ್ಲೇ. ಓಕೆ, ಆ ಗ್ಲಾಸ್ ಶೀಟ್ ಮೇಲೆ ಹಾಕಿರುವಂಥ ಡಸ್ಟ್ ಈ ರೀತಿ ಕಾಣಿಸ್ತದೆ, ರೈಟ್? ಓಕೆ, ಈಗ ರೀಡಿಂಗ್ ನೋಡೋಣ ನಾವು. ಏನದ ರೀ ರೀಡಿಂಗ್ ಅದರದು? ಓಕೆ, ಇದು ಝೀರೋತ್ ಆಫ್ ವರ್ನಿಯರ್ ಏನು ಕ್ರಾಸ್ ಆಗಿದೆ? ಝೀರೋತ್ ಆಫ್ ವರ್ನಿಯರ್ 3 ಕ್ರಾಸ್ ಆಗಿದೆ. ಓಕೆ, ಆ್ಯಂಡ್ ಇಲ್ಲಿ ಎಲ್ಲೋ ಮಾರ್ಕ್ ಮಾಡಿರೋ ಅದೇನು? ದಟ್ ಈಸ್ 3.05. ಆ 3.05 ಕ್ರಾಸ್ ಆಗಿಲ್ಲ. ಓಕೆ, ಅಗಳೇ ಹೇಳ್ತಾ ಇದ್ದೆ ನಾನು, ಇದನ್ನು ಇಷ್ಟರಲ್ಲೇ ಎಷ್ಟು ಡಿವಿಷನ್ ಅದಾವಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಿ? 50 ಡಿವಿಷನ್ ಅದಾವಂತ ಅಂದ್ಕೊಳ್ತಾ ಇದ್ದೀರಿ.
ಇದು ಜಸ್ಟ್ ಕ್ರಾಸ್ ಆಗಿದೆ ಅಂದರೆ ನಿಮ್ಮ CVD 10 ಅಥವಾ 15ರಲ್ಲಿ ಆಸ್ಪಾಸ್ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು 10th ಡಿವಿಷನ್ CVD ಅಂತ ನಾನು ಬರಿತಾ ಇದ್ದೀವಿ. ಓಕೆ, ಇಲ್ಲಿ 9th ಡಿವಿಷನು 11th ಮತ್ತು 12th ಡಿವಿಷನು ಕೂಡ ಕೋಯಿನ್ಸೈಡ್ ಅಂತ ಅನಿಸ್ತಾವೆ. ಯಾವ್ದು ಮೋಸ್ಟ್ ಅನಿಸ್ತದೆ ಅದನ್ನು ನೀವು ಕೋಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ಅಂತ ಬರೀಬಹುದು. ಹಿಯರ್ ಇದು 10th ಡಿವಿಷನ್ CVD ಅದ. ಓಕೆ, MSR ಎಷ್ಟದ ಇದರದು? MSR ಇದ್ರದ್ದು 3.00 MSR ಅದ. ಹಾಗಾಗಿ R3 ಅಂದರೆ ರೀಡಿಂಗ್ ಆಫ್ ದ ಮೈಕ್ರೋಸ್ಕೋಪ್ ವೆನ್ ಫೋಕಸ್ಡ್ ಆನ್ ದ ಚಾಕ್ ಡಸ್ಟ್ ಆನ್ ದ ಅಪರ್ ಸರ್ಫೇಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್, ಅದನ್ನು ನಾವು R3 ರೀಡಿಂಗ್ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ. ಹಿಯರ್ MSR ಎಷ್ಟು? 3.00, CVD 10 ಅದ, ಲೀಸ್ಟ್ ಕೌಂಟ್ ಬರ್ತು 0.001, and on simplification you are getting the 3.010 centimeter R3. okay, R3 ಅನ್ನು ಟೇಬುಲರ್ ಕಾಲಮ್ ಅಲ್ಲಿ ಹಾಕಬೇಕು. ದಟ್ ಈಸ್ 3.010 ಸೆಂಟಿಮೀಟರ್ ಅಂತ ಬರಿತಾ ಇದ್ದೀರಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಈಗ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್, that NG is equals to R3 minus R1. R3 minus R1, that is a real depth, okay, divided by R3 minus R2 apparent depth. Okay, ಇದನ್ನು ಕ್ಯಾಲ್ಕುಲೇಟ್ ಸಿಂಪ್ಲಿಫೈ ಮಾಡೋಣ. Here you can see R3 minus R1. R3 ಏನದ? 3.010 ಅದ just here, and R2 ಗೊತ್ತು ನಿಮ್ಗೆ R1 ಗೊತ್ತು 1.044 ಅದ. Here it is R1, that is ಎಷ್ಟು? 1.044 R1 ಅದ, and divided by R3 minus R2. R3 is again 3.010, and R2 value ನೀವು ನೋಡ್ಬೋದು ನೀವು ಇಲ್ಲಿ 1.845, that is our R2. okay, and here substitute ಮಾಡ್ತೀರಿ. on substitute ಮಾಡಿದ ನಂತರ, ಅದನ್ನು substitute ಮಾಡಿದ ನಂತರ you are getting, that is numerator ಅಲ್ಲಿ ಬರುವಂತಹದ್ದು ನಿಮಗೆ 1.966 ಬರ್ತಾ ಇದೆ numerator ಅಲ್ಲಿ. okay, and denominator ಅಲ್ಲಿಂದ 1.165 ಬರ್ತಾ ಇದೆ. and now refractive index of the glass is 1.688. okay, and trial number 1 ಅಲ್ಲಿ ನಾವೇನು ಬರಿತಾ ಇದ್ದೀವಿ ಈಗ? that is refractive index of the glass is 1.688. what is that? that is the refractive index of the glass. ಯಾವುದಿದು? ನಮ್ಮ ಫಸ್ಟ್ ಟ್ರಯಲ್ ಅಲ್ಲಿ. ಓಕೆ, ಫಸ್ಟ್ ಟ್ರಯಲ್ ಅಲ್ಲಿ refractive index of the glass is, that is 1.688 refractive index of the glass ಬಂತು. ನೆಕ್ಸ್ಟ್ ಟ್ರಯಲ್ ನಂಬರ್ 2 ಟ್ರೈ ಮಾಡೋಣ ಈಗ ನಾವು. ಓಕೆ, ಟ್ರಯಲ್ ನಂಬರ್ 2 ದಲ್ಲಿ ಏನದ ನೋಡ್ರಿ. ಫಸ್ಟ್ ನೀವೇನು ಮಾಡ್ತಾ ಇದ್ದೀರಿ? ಇಂಕ್ ಮಾರ್ಕ್ ಮಾಡಿರುವಂತಹ ಪೇಪರ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಅದನ್ನು ಫೋಕಸ್ ಮಾಡಬೇಕೀಗ. ಓಕೆ, ಆಸ್ ಟ್ರಯಲ್ 1 ಅಲ್ಲಿ ಯಾವ ರೀತಿ ಮಾಡಿದ್ರಿ ಅದೇ ರೀತಿ ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ ನಾವೀಗ. ಓಕೆ, ಇದು ಫೋಕಸ್ ಆದ ನಂತರ ಏನು ಮಾಡ್ಬೇಕ್ರಿ? ಫೋಕಸ್ ಆದ ನಂತರ ಏನು ಮಾಡಬೇಕು? ಇಲ್ಲೇ ಅದರ ರೀಡಿಂಗ್ ಅನ್ನು ನೋಡಬೇಕು. ಓಕೆ, ಇಲ್ಲಿ ರೀಡಿಂಗ್ ಕೂಡ ಅದೇ ರೀತಿ ಬಂದದ, ಪ್ರೀವಿಯಸ್ ಯಾವ್ದು ರೀತಿ ಇತ್ತು ಅದೇ ರೀತಿ ರೀಡಿಂಗ್ ಅದ. ದಟ್ ಈಸ್ ಮೇನ್ ಸ್ಕೇಲ್ ರೀಡಿಂಗ್ 1.00 ಅದ, ಆ್ಯಂಡ್ CVD ಅರೌಂಡ್ 44 ಅದ. ಓಕೆ, ಆ್ಯಂಡ್ ಅದೇ ರೀಡಿಂಗ್ ಅನ್ನ ಇಲ್ಲಿ ಬರಿತಾ ಇದ್ದೀವಿ. ಸೇಮ್ ಟ್ರಯಲ್ ನಂಬರ್ 2 ದಲ್ಲಿಯೂ ಕೂಡ ಸೇಮ್ ರೀಡಿಂಗ್ ಅನ್ನ ನಾವು ಬರಿತಾ ಇದ್ದೀವಿ. ಏನದ? ದಟ್ ಈಸ್ MSR is 1.00 and CVD is 44, LC 0.001, and on calculation you are getting R1 is equals to trial number 2 R1 ಕೂಡ 1.044 ಅಂತ ಬರಿತಾ ಇದ್ದೀವಿ. ಹಿಯರ್ ಟ್ರಯಲ್ ನಂಬರ್ 2 ರೀಡಿಂಗ್ ಕೂಡ ನಾವು ಏನು ಬರಿತಾ ಇದ್ದೀವಿ? 1.044 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ? R2. ಓಕೆ, R2 ಅಂದ್ರೆ ನಿಮಗೆ ಗೊತ್ತು ಏನಂತ ಹೇಳಿ. R2 ಅಂದ್ರೆ ಏನು ಮಾಡ್ಬೇಕಂತ ಹೇಳಿ, ರೀಡಿಂಗ್, ಎದ್ರ ರೀಡಿಂಗು? ರೀಡಿಂಗ್ ಆಫ್ ಮೈಕ್ರೋಸ್ಕೋಪ್ ವೆನ್ ಫೋಕಸ್ಡ್ ಆನ್ ದ ಇಂಕ್ ಮಾರ್ಕ್ ಥ್ರೂ ದ ಗ್ಲಾಸ್ ಸ್ಲ್ಯಾಬ್. ಅಂದರೆ ಈಗ ಇದ್ರ ಮೇಲೆ ನಾವು ಗ್ಲಾಸ್ ಸ್ಲ್ಯಾಬ್ ಇಡ್ತಾ ಇದ್ದೀವಿ, ಆ್ಯಂಡ್ ಪೊಸಿಷನ್ ನೋಡ್ರಿ, ಇಟ್ಸ್ ಅ ಡಿಫ್ರೆಂಟ್ ಪೊಸಿಷನ್. ಓಕೆ, ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಏನಪ್ಪ ಅಂದರೆ R2 ರೀಡಿಂಗ್ ನಾವು ತಗೋಬೇಕು. ಓಕೆ, ಆ್ಯಂಡ್ R2 ರೀಡಿಂಗ್ ಹೇಗೆ ತಗೋಬೇಕು ಅದನ್ನು ಮತ್ತೆ ಫೋಕಸ್ ಮಾಡಬೇಕು. ಫೋಕಸ್ ಮಾಡಲಿಕ್ಕೆ ನೀವೇನು ಮಾಡ್ತೀರಿ? ಅದರ ನಾಬನ್ನು ರೊಟೇಟ್ ಮಾಡಿ ಲಿಫ್ಟ್ ಮಾಡ್ತೀರಿ. ಓಕೆ, ಆ್ಯಂಡ್ ಫೋಕಸ್ ಆಗುತ್ತೆ. ಆ್ಯಂಡ್ ಫೋಕಸ್, ಓಕೆ, ಇದು ಫೋಕಸ್ ಆಗಿದ್ದು ನೀವು ನೋಡ್ಬೋದಿಲ್ಲ. ಆ್ಯಂಡ್ ಈ ಫೋಕಸ್ ಅದರ ರೀಡಿಂಗನ್ನು ಎಷ್ಟದ ರೀಡಿಂಗ್ ಇದನ್ನು? ದಟ್ ಈಸ್ ಅವರ್ ನೆಕ್ಸ್ಟ್ R2 ರೀಡಿಂಗ್. ಇಲ್ಲಿ ನೋಡ್ಬೋದು R2 ರೀಡಿಂಗ್ ಏನದ ಅಂತೇಳಿ. ಸಿ ಹಿಯರ್ ಇಟ್ ಈಸ್. ಇಲ್ಲಿ ಕಾಣಿಸ್ತಾ ಇರೋ ನಂಬರ್ ಏನು? ದಟ್ ಈಸ್ 2. ಇಲ್ಲಿರೋ ನಂಬರು 3. ಓಕೆ, ಇಲ್ಲಿ ನೀವು ಗಮನಿಸ್ಬೇಕಿಲ್ಲ. ಸೊ ದಿಸ್ ಈಸ್
2.10 ಆಗುತ್ತೆ, ಇದು 2.20, 2.30, 2.40, this is 2.50, and here is a 2.60, and ಇಲ್ಲಿ ಯೆಲ್ಲೋ ಲೈನ್ ಏನು ಹೇಳುತ್ತೆ ದಟ್ ಈಸ್ ಇದ್ರ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 2.65 ಸೆಂಟಿಮೀಟರ್. ಝೀರೋತ್ ಆಫ್ ವರ್ನಿಯರ್ ಏನು ಕ್ರಾಸ್ ಆಗಿದೆ ಈಗ? ಝೀರೋತ್ ಆಫ್ ವರ್ನಿಯರ್ ಕ್ರಾಸ್ ಆಗಿರೋದು ಯಾವುದು? 2.65 ಏನು ಸೆಂಟಿಮೀಟರ್ ಕ್ರಾಸ್ ಆಗಿದೆ. ಹಾಗಾಗಿ ನಿಮ್ಮ ಮೇನ್ ಸ್ಕೇಲ್ ರೀಡಿಂಗ್ ಇಲ್ಲೇ ಎಷ್ಟು ಬರ್ತಾ ಇದೆ? ದಟ್ ಈಸ್ 2.65. ನೋಡಿ, 2.61 ಜಸ್ಟ್ ಕ್ರಾಸ್ ಆಗಿದೆ. ಹಾಗಾಗಿ ಇಲ್ಲಿ CVD 11th ನಂಬರು, 11th ಡಿವಿಷನ್ ಆಫ್ ವರ್ನಿಯರು, 12th ಡಿವಿಷನ್ ಆಫ್ ವರ್ನಿಯರು, 10th ಡಿವಿಷನ್ ಆಫ್ ವರ್ನಿಯರ್ ಆಲ್ಮೋಸ್ಟ್ ಅವು ಕೊಯಿನ್ಸೈಡ್ ಆಗಿದೆ ಅಂತ ಅನಿಸ್ತದ. ಇಲ್ಲಿ ನಾವೇನು ತಗೊಳ್ತಾ ಇದ್ದೀವಿ? 11th ಡಿವಿಷನ್ನು CVD ಅಂತ ತಗೊಳ್ತಾ ಇದ್ದೀವಿ. ಹಾಗಾಗಿ ಟ್ರಯಲ್ ನಂಬರ್ 2ನ R2 ರೀಡಿಂಗ್ ಏನದ ನೋಡೋಣ ನಾವೀಗ. ಟ್ರಯಲ್ ನಂಬರ್ 2ನ R2 ರೀಡಿಂಗು MSR ಎಷ್ಟು? 2.65, CVD 11, least count is 0.001, and on simplification you are getting that is R2 is equals to 2.661 centimeter. ಅದನ್ನೇ ಇಲ್ಲಿ ಬರಿತಾ ಇದ್ದೀವಿ. ಇಲ್ಲಿ 2.661 centimeter. What is this? This is R2 ರೀಡಿಂಗ್ ನಮ್ದು. ಓಕೆ, ಅದನ್ನ ಗ್ಲಾಸ್ ಥ್ರೂ ನೋಡಿದಾಗ ಬಂದಂತಹ ಒಂದು ರೀಡಿಂಗ್. ಓಕೆ, ಇದನ್ನ ನಾವು ಎಲ್ಲಿ ಫೋಕಸ್ ಮಾಡ್ತಾ ಇದೀವಿ? ಥ್ರೂ ದ ಗ್ಲಾಸ್ ಫೋಕಸ್ ಮಾಡಿದಾಗ. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ? ನೆಕ್ಸ್ಟ್ ಈ ಒಂದು ಗ್ಲಾಸ್ ಸರ್ಫೇಸ್ ಮೇಲೆ ಏನು ಮಾಡ್ತೀರಿ? ಡಸ್ಟ್, ಚಾಕ್ ಡಸ್ಟನ್ನು ಹಾಕ್ತೀರಿ. ಓಕೆ, ಚಾಕ್ ಡಸ್ಟ್ ಹಾಕಿ ಅದನ್ನು ನಾವೇನು ಮಾಡ್ತೀವಿ? ಫೋಕಸ್ ಮಾಡ್ತೀವಿ. ಚಾಕ್ ಡಸ್ಟ್ ಹಾಕಿದಾಗ ಅದು ಫೋಕಸ್ ಮಾಡಿದಾಗ ನಿಮಗೆ ಕಾಣುವಂಥದ್ದು ಈ ರೀತಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಅದರ ರೀಡಿಂಗ್ ನೋಡೋಣ ಎಷ್ಟದ ಅಂತೇಳಿ. ಓಕೆ, ಅದರ ರೀಡಿಂಗ್ ಈಗ ಎಷ್ಟದ? ಸಿ ಯು ಕ್ಯಾನ್ ಸಿ ಝೀರೋತ್ ಆಫ್ ವರ್ನಿಯರ್ ಏನನ್ನ ಕ್ರಾಸ್ ಆಗಿದೆ ನೋಡ್ರಿ. ಝೀರೋತ್ ಆಫ್ ವರ್ನಿಯರ್ ಕ್ರಾಸ್ ಆದಂತಹದ್ದೇನು? ದಿಸ್ ಈಸ್ ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ 5, ಇದು 5 ಇದು. ಓಕೆ, ಇಲ್ಲಿರೋದು 6, ಆ್ಯಂಡ್ ಝೀರೋತ್ ಆಫ್ ವರ್ನಿಯರ್ ದಿಸ್ ಈಸ್ ಯುವರ್ 5.90 ಸೆಂಟಿಮೀಟರ್ ಇದು. ಆ್ಯಂಡ್ ವಾಟ್ ಅಬೌಟ್ ದಿಸ್ ಒನ್? ದಿಸ್ ಈಸ್ ಇದೇನಪ್ಪ ಅಂದರೆ 5.95 ಸೆಂಟಿಮೀಟರ್. ನಿಮ್ಮ ಝೀರೋತ್ ಆಫ್ ವರ್ನಿಯರ್ ಜಸ್ಟ್ 5.95 ಸೆಂಟಿಮೀಟರ್ನ ಕ್ರಾಸ್ ಆಗಿದೆ. ಹಾಗಾಗಿ ನಾವೇನು ಬರಿತೀವಿ ಈಗ ಇಲ್ಲೇ? ದ MSR ಮೇನ್ ಸ್ಕೇಲ್ ರೀಡಿಂಗ್ ಏನದಲ್ಲ ನಿಮ್ಮದು, ದ ಮೇನ್ ಸ್ಕೇಲ್ ರೀಡಿಂಗ್ ಅದು 5.95 ಸೆಂಟಿಮೀಟರ್ ಏನಾಗಿರುತ್ತೆ ಮೇನ್ ಸ್ಕೇಲ್ ರೀಡಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಅದು 9.5 ಅನ್ನು ಜಸ್ಟ್ ಕ್ರಾಸ್ ಆಗಿದೆ. ಹಾಗಾಗಿ ಇಲ್ಲೇ ನಿಮ್ಮ ಕೋಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ನೋಡ್ಬೋದು. ದಿಸ್ ಇಸ್ 5, 6, 7, 8, ಐ ಥಿಂಕ್ 8th ಡಿವಿಷನ್. ಓಕೆ, ನಮಗೆ ಇಲ್ರಿ 9th ಕಾಣಿಸ್ತಾ ಇದೆ, 9th ಬರೀರಿ. ಓಕೆ, 10th ಕಾಣಿಸ್ತಾ 10 ಬರೀರಿ. ಯಾವ್ದು ಮೋಸ್ಟ್ ಅನಿಸುತ್ತೆ ಅದನ್ನ ನಿಮ್ಮ ಕೋಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ಬರೀರಿ. ಅದನ್ನ ಡಿಸೈಡ್ ಹೇಗೆ ಮಾಡ್ತೀರಿ? ಇದರಲ್ಲಿ ಎಷ್ಟು 50 ಡಿವಿಷನ್ ಅದ ಅಂತ ಇಮ್ಯಾಜಿನ್ ಮಾಡ್ಕೋರಿ. ಈಗ ಇದರಲ್ಲಿ ಇಷ್ಟು ಒಂದು ಡಿಸ್ಟೆನ್ಸಲ್ಲಿ, ಇಲ್ಲಿಂದ ಈ ಡಿಸ್ಟೆನ್ಸಲ್ಲಿ ಹಿಯರ್ ಎಷ್ಟು ಡಿವಿಷನ್ಸ್ ಇದಾವೆ? 50 ಡಿವಿಷನ್ಸ್ ಇದಾವೆ ಅಂತ ಅನ್ಕೋರಿ. ಈಗ ಜಸ್ಟ್ ಕ್ರಾಸ್ ಆಗಿದೆ ಯೆಲ್ಲೋ ಲೈನನ್ನು, ಅಂದರೆ ಇಲ್ಲೇ 10, 15 ಒಳಗಡೆ ನಿಮ್ಮ CVD ಇರುತ್ತೆ, ಅದನ್ನೇ ಬರಿಬೇಕು. ಇದೇ ಪಿಂಕ್ ಲೈನು ಮಿಡಲಲ್ಲಿ ಬಂದಿದ್ರೆ 25 ಆಸ್ಪಾಸ್ ಇದೆ. ಇದು ಗ್ರೀನ್ ಲೈನಿಗೆ ಆ ಪಿಂಕ್ ಲೈನ್ ನಿಯರ್ ಇದ್ರೆ 35, 40 ಮೇಲೆ ಇರುತ್ತೆ. ಓಕೆ, ಈಗ ನಮ್ಮ R3 ರೀಡಿಂಗ್ ಏನಾಗಿದೆ ನೋಡ್ರಿ. MSR ಈಸ್ 5.95, CVD ಈಸ್ 8, LC ಈಸ್ 0.001, and on simplification you will get that is 5.958 centimeter. Okay, 5.958. R3 ಏನು ಬರೀತಾರೆ? R3 is 5.958 centimeter. Here that is our R3. ಎಷ್ಟು ಬರೆದ್ರಿ? 5.958 centimeter ಬರೆದ್ರಿ. ಫಾರ್ಮುಲಾ ಏನದ? ನೆಕ್ಸ್ಟ್ ಹಿಯರ್ ದ ಲಾಸ್ಟ್ ಕಾಲಮ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಇಸ್ ಈಕ್ವಲ್ ಟು R3 minus R1 divided by R3 minus R2. ಓಕೆ, ಅದನ್ನೇ ಇಲ್ಲಿ ಬರಿತಾ ಇದ್ದೀರಿ. ಹಿಯರ್ R3 ಎಷ್ಟದ? ದಟ್ ಈಸ್ 5.952 ಮೈನಸ್ R1 ನಿಮಗೆ ಗೊತ್ತು 1.044. ಓಕೆ, ಆ್ಯಂಡ್ ಡಿನಾಮಿನೇಟರ್ಲಿ R3 minus R3 ಗೊತ್ತು, ದಟ್ ಈಸ್ 5.958, ಆ್ಯಂಡ್ R2 ಈಸ್ 2.661. R2 is 2.661, ಆ್ಯಂಡ್ ನ್ಯೂಮರೇಟರ್ ಇರೋದು ಸಬ್ಸ್ಟ್ರಾಕ್ಟ್ ಮಾಡಿದ್ರಿ.
on simplification, okay, calculator check ಮಾಡಿ ನೋಡ್ಕೊರಿ ನೀವು, and you are getting that is the refractive index of glass is 1.490. okay, ಅದನ್ನೇ ಬರೆಯೋಣ ಈಗ. refractive index of glass is 1.490 ಅಂತ ಹೇಳಿ. ಓಕೆ, ಎರಡು ರೀಡಿಂಗ್ ಸಾಕು. ಎವರೇಜ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಬರೀತೀರಿ, ಎರಡನ್ನು ಆ್ಯಡ್ ಮಾಡ್ತೀರಿ. ಓಕೆ, ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀರಿ. ಆ್ಯಂಡ್ ಎವರೇಜ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಬಂತು, 1.589 ಬಂತು. ಆ್ಯಂಡ್ ರಿಸಲ್ಟ್ ಫೈನಲಿ ಏನು ಬರೀತೀರಿ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸ್ಲ್ಯಾಬ್ ಇಸ್ ದಟ್ ಈಸ್ 1.589. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದೇ ಯೂನಿಟ್ ಇಲ್ಲ, ಯಾವುದೇ ರೀತಿ ಯೂನಿಟ್ ನೀವು ಬರೆಯೋ ಹಾಗಿಲ್ಲ. ಓಕೆ, ದೆನ್ ದಿಸ್ ಕಂಪ್ಲೀಟ್ಸ್ ಯುವರ್ ಯಾವ ಎಕ್ಸ್ಪೆರಿಮೆಂಟ್ ಇದು, that is refractive index of glass. okay, and here determine the refractive index of glass slab using what, using a traveling microscope.